ಯುವ ಮನಸ್ಸುಗಳನ್ನ ರಂಗಭೂಮಿಯತ್ತ ಸೆಳೆಯುವಂತಹ ನಿಟ್ಟಿನಲ್ಲಿ ಖ್ಯಾತ ನಟ ಪ್ರಕಾಶ್ ರಾಜ್ ನೇತೃತ್ವದಲ್ಲಿ ರೂಪುಗೊಂಡಿರುವಂತಹ ನಿರ್ದಿಂಗತ ತಂಡದಿಂದ ಈ ಬಾರಿ ಸೌಹಾರ್ದ ಬಲಿ ನಮ್ಮ ಕರಾವಳಿ ಎಂಬ ಶೀರ್ಷಿಕೆಯಡಿ ಫೆಬ್ರವರಿ 28ರಿಂದ ಮಾರ್ಚ್ 3ರವರೆಗೆ ನಿರ್ದಿಂಗತ ಉತ್ಸವ 2025 ಆಯೋಜಿಸಲಾಗಿದೆ. ನಗರದ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾಲಯದಲ್ಲಿ 4 ದಿನಗಳ ಕಾಲ ನಡೆಯಲಿರುವ ಉತ್ಸವದಲ್ಲಿ ತುಳು, ಕೊಂಕಣಿ ಸೇರಿದಂತೆ ರಂಗಭೂಮಿ ನಿರ್ದೇಶಕರಿಂದ ರಚನೆಗೊಂಡಿರುವ 8 ನಾಟಕಗಳು ಪ್ರದರ್ಶನಗೊಳ್ಳಲಿದೆ. ಕಲೆಯ ಮೂಲದ ಭಾವೈಕ್ಯತೆಯಿಂದ ಕೂಡಿದ ನಾಟಕಗಳ ಜೊತೆಗೆ ವಿವಿಧ ರೀತಿಯ ಕಾರ್ಯಾಗಾರ, ವಿಚಾರಗೋಷ್ಠಿ, ಬೀದಿ ನಾಟಕಗಳನ್ನು ಆಯೋಜಿಸಲಾಗಿದೆ. ಉತ್ಸವದ ಬಗ್ಗೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಗುರುವಾರ ನಿರ್ದಿಂಗತ ರೂವಾರಿ ಬಹುಭಾಷಾ ನಟ ಪ್ರಕಾಶ್ ರಾಜ್ ಮಾಹಿತಿಯನ್ನ ನೀಡಿದರು. ಫೆಬ್ರವರಿ 28ರಂದು ಬೆಳಿಗ್ಗೆ 9:30 ಗಂಟೆಗೆ ಸಂತ ಅಲೋಷಿಯಸ್ ಕಾಲೇಜಿನ ಕುಲಪತಿ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಉಪಸ್ಥಿತಿಯಲ್ಲಿ ಉದ್ಘಾಟನೆಯನ್ನ ನೆರವೇರಿಸಲಿದ್ದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಲಿಮಲೆ ಆಶಯ ಭಾಷಣವನ್ನ ಮಾಡಲಿದ್ದಾರೆ. 12 ಗಂಟೆಗೆ ಉತ್ಸವದ ಪ್ರಥಮ ನಾಟಕ ಶಕೀಲ್ ಅಹಮದ್ ನಿರ್ದೇಶನದ ಫಾರ್ ಎ ಬೈಟ್ ಆಫ್ ಫುಡ್ ಅನ್ನ ಬಿಜಾಪುರದ ಸ್ಪಿನ್ನಿಂಗ್ ಟ್ರೀ ಥಿಯೇಟರ್ ತಂಡ ಪ್ರಸ್ತುತಪಡಿಸಲಿದೆ. ಸಂಜೆ 3 ಗಂಟೆಗೆ ಮಂಗಳೂರು ಯಕ್ಷಮಿತ್ರರು ತಂಡದಿಂದ ಕೋಟಿ ಚೆನ್ನಯ್ಯ ಯಕ್ಷಗಾನ ನಡೆಯಲಿದ್ದು, ಡಾಕ್ಟರ್ ಗಣನಾಥ ಎಕ್ಕೂರು ಅವರು ಸಂಜೆ 4 ಗಂಟೆಗೆ ಬದಲಾಗ್ತಿರುವ ಯಕ್ಷಗಾನದ ಸ್ವರೂಪ ಎಂಬ ಬಗ್ಗೆ ವಿಷಯ ಮಂಡನೆಯನ್ನ ಮಾಡಲಿದ್ದಾರೆ. ಸಂಜೆ 5:30 ಗಂಟೆಗೆ ಸಂತ ಅಲೋಷಿಯಸ್ ಕಾಲೇಜ್ ತಂಡದಿಂದ ಕಾಲೇಜ್ ಬ್ಯಾಂಡ್ ಜಾಮಿಂಗ್ ನಡೆಯಲಿದ್ದು, ಸಂಜೆ ಧಾರವಾಡದ ಆಟಮಾಟ ತಂಡ ಹಾಗೂ ಮಹದೇವ ಹಡಪದ ನಿರ್ದೇಶನದ ಗುಡಿಯ ನೋಡಿರನ್ನ ನಾಟಕ ಪ್ರದರ್ಶನಗೊಳ್ಳಲಿದೆ. ಮಾರ್ಚ್ 1ರಂದು ಬೆಳಿಗ್ಗೆ 10:30 ಗಂಟೆಗೆ ಮೋಹನ್ ಕುಂಟಾರು ಅವರು ಕರಾವಳಿಯ ಭಾಷಾ ಸಂಬಂಧದ ಕೋಡು ಕೊಲ್ವೆಯ ಸ್ವರೂಪ ವಿಷಯದಲ್ಲಿ ಮಾತನಾಡಲಿದ್ದಾರೆ. ಇನ್ನು 12 ಗಂಟೆಗೆ ಸಂತ ಅಲೋಷಿಯಸ್ ಕಾಲೇಜಿನ ರಂಗ ಅಧ್ಯಯನ ಕೇಂದ್ರದ ತಂಡದಿಂದ ಕ್ಲೆನ್ವಿನ್ ನಿರ್ದೇಶನದ ಹ್ಯಾಂಗಾನ್ ಕೊಂಕಣಿ ನಾಟಕ ಪ್ರದರ್ಶನಗೊಳ್ಳಲಿದೆ. 3 ಗಂಟೆಗೆ ಬಂಟ್ವಾಳದ ಶಾರದಾ ಜಿ ಬಂಗೇರ ಅವರು ಪಾರ್ದಾನ ಹಾಡಲಿದ್ದು, ಐರಿನ್ ರೆಬಲ್ಲೋ ಮತ್ತು ತಂಡದಿಂದ ಓವಿಯೋ ಕೊಂಕಣಿ ಹಾಡು ಹಾಗೂ ಪೂಜ್ಯ ಸೇಸುಗೌಡ ಕಲಾ ಟ್ರಸ್ಟ್ನಿಂದ ಕುಡುಬಿ ಹಾಡುಗಳು ಪ್ರಸ್ತುತಗೊಳ್ಳಲಿದೆ. ಸಂಜೆ 4 ಗಂಟೆಗೆ ವೆಂಕಟರಮಣ ಐತಾಳ್ ರವರು ಸ್ಥಳೀಯ ಚರಿತ್ರೆಗಳು ಮತ್ತು ಕುಸಿಯುತ್ತಿರುವ ಬಹುತ್ವದ ನೆಲೆ ವಿಷಯಗಳಲ್ಲಿ ಮಾತನಾಡಲಿದ್ದಾರೆ. ಸಂಜೆ 5:30 ಗಂಟೆಗೆ ನಿರ್ದಿಂಗತ ತಂಡದಿಂದ ಸಮತೆಯ ಹಾಡುಗಳು ಪ್ರಸ್ತುತಗೊಳ್ಳಲಿದ್ದು, 7 ಗಂಟೆಗೆ ಕೇರಳದ ಲಿಟಲ್ ಅರ್ತ್ ಸ್ಕೂಲ್ ಆಫ್ ಥಿಯೇಟರ್ ತಂಡದಿಂದ ಅರುಲಾಲ್ ನಿರ್ದೇಶನದ ಕುಹು ಅಂಥಾಲಜಿ ಆನ್ ದ ರೈಲ್ಸ್ ನಾಟಕ ಪ್ರದರ್ಶನಗೊಳ್ಳಲಿದೆ. ಮಾರ್ಚ್ 2ರಂದು 10:30 ಗಂಟೆಗೆ ನರೇಂದ್ರ ರೈ ದೇರ್ಲಾರಿಂದ ಜೀವ ಸಂರಕ್ಷಣೆ ಮತ್ತು ಆಚರಣ ಲೋಕ ವಿಷಯ ಪ್ರಸ್ತುತಿ. 12 ಗಂಟೆಗೆ ನಿರ್ದಿಂಗತ ತಂಡದಿಂದ ಸವಿತಾ ರಾಣಿ ನಿರ್ದೇಶನದ ರಸೀದಿ ಟಿಕೆಟ್ ಪ್ರದರ್ಶನಗೊಳ್ಳಲಿದೆ. ಸಂಜೆ 3 ಗಂಟೆಗೆ ಸಚಿನ್ ಅಂಕೋಲಾ, ಫಾತಿಮಾ ರಲಿಯಾ, ವಿಲ್ಸನ್ ಕಚೀಲ್ರಿಂದ ಕಥಾ ಕಾವ್ಯ ಕಾರಣ ಕವನ ವಾಚನ. 4 ಗಂಟೆಗೆ ಶ್ರೀನಿವಾಸ ಗಿಳಿಯಾರು ಅವರಿಂದ ಕರಾವಳಿಯ ಸೃಜನಶೀಲತೆಯ ಸ್ವರೂಪ ವಿಷಯ ಪ್ರಸ್ತುತಿ. 5:30 ಗಂಟೆಗೆ ಉಡುಪಿಯ ಸಾವಿತ್ರಿಬಾಯಿ ಪುಲೆ ಸಾಂಸ್ಕೃತಿಕ ಕಲಾ ತಂಡದಿಂದ ಕೊರಗರ ಡೋಲು ಹಾಗೂ 7 ಗಂಟೆಗೆ ನಿರ್ದಿಂಗತ ತಂಡದಿಂದ ಶಕೀಲ್ ಅಹಮದ್ ನಿರ್ದೇಶನದ ತಿಂಡಿಗೆ ಬಂದ ತುಂಡೇರಾಯ ನಾಟಕ ಪ್ರದರ್ಶಿಸಲ್ಪಡಲಿದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರಂಗ ನಿರ್ದೇಶಕ ವಿಧು ಉಚ್ಚಿಲ್, ಸಂತ ಅಲೋಷಿಯಸ್ ಪರಿಗಣಿತಿ ವಿವಿಯ ರಂಗ ಅಧ್ಯಯನ ಕೇಂದ್ರದ ಕ್ರಿಸ್ಟೋಫರ್, ರಂಗ ನಿರ್ದೇಶಕ ಅನುಷ್ ಶೆಟ್ಟಿ ಉಪಸ್ಥಿತರಿದ್ದರು. ಹೇಳಿದಾಗೆ ಈ ವರ್ಷವೂ ಅದು ಮುಂದುವರಿಯುತ್ತೆ. ಒಂದು ವರ್ಷ ನಾವು ಮಂಗಳೂರು ಮತ್ತು ಚಿಕ್ಕಮಗಳೂರಿನಲ್ಲಿ 2 ನಾಟಕೋತ್ಸವಗಳನ್ನು ಮಾಡಿದ್ದೇವೆ. ಹೋದ ವರ್ಷ ನಿರ್ದಿಗಂತ ಮಾಡಿದಂತಹ ನಾಟಕಗಳು ಅಂದರೆ ಒಂದು ರಂಗಭೂಮಿಯಲ್ಲಿ ಒಂದು ಚೈತನ್ಯವನ್ನು ತರಬೇಕು, ಹೊಸ ನಾಟಕಗಳು ಬರಬೇಕು. ಆ ನಿಟ್ಟಿನಲ್ಲಿ ಮಾಡಿದ ಪ್ರಯತ್ನದಲ್ಲಿ ಮಂಗಳೂರಿನ ತಂಡದವರು ಮಾಡಿದಂತಹ ಮತ್ತಾಯ ನಾಟಕ ಆಗ್ಬೋದು ಅಥವಾ ಫ್ರೆಂಡ್ ಬಿಯಾಂಡ್ ದ ಫೆನ್ಸ್ ಇರ್ಬೋದು. ಈ 1 ವರ್ಷಗಳಲ್ಲಿ ಅದು ಸೆರೆಂಡಿಪಿಟಿ ಅನ್ನುವಂತಹ ಒಂದು ಮುಖ್ಯವಾದ ಒಂದು ಫೆಸ್ಟಿವಲ್ಗೆ, ಅಸ್ಸಾಂನ ಒಂದು ಫೆಸ್ಟಿವಲ್ಗೆ, ದೆಹಲಿಯ ಇದಕ್ಕೆ ಮತ್ತು ಎಲ್ಲ ಕಡೆಯೂ ಈ ಥರದ ಒಂದು ಹೊಸ ಪ್ರಯತ್ನ, ಹೊಸ ನಾಟಕ, ಒಂದು ಹೊಸ ಸಂಚಲನವನ್ನೇ, ಒಂದು ಚೈತನ್ಯವನ್ನು ಉಂಟು ಮಾಡಿದೆ. ಅದನ್ನು ಹಂಚಿಕೊಳ್ಳಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ತಾವೆಲ್ಲರೂ ಒಂದಷ್ಟು ನಾಟಕಗಳನ್ನು ವಿಮರ್ಶೆ ಮಾಡೋದಿರ್ಬೋದು ಅಥವಾ ಇದರ ಬಗ್ಗೆ ಶುರುವಾಗೋದಕ್ಕೆ ಮುಂಚೆ ಜನರಿಗೆ ಅದನ್ನು ತಲುಪಿಸೋದಿರ್ಬೋದು, ಈ ಥರದ ಒಂದು ಸಹಾಯವನ್ನು, ಪ್ರೋತ್ಸಾಹವನ್ನು ನೀವು ನೀಡಬೇಕು ಅಂತ ಅದನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದನ್ನು ರಿಲೀಸ್ ಮಾಡ್ತಾ ಇದ್ವಿ. ತಮಗೆ ಇಡೀ ಕಾರ್ಯಕ್ರಮದ ಸ್ವರೂಪವನ್ನು ಹಂಚಿದಿರಲ್ಲ. ನಿರ್ದಿಂಗತ ಉತ್ಸವ ಹೊಸ ಬಣ್ಣ, ಹೊಸ ಹುರುಪಿನಿಂದ 2ನೇ ವರ್ಷಕ್ಕೆ ಕಾಲಿಟ್ಟಿದೆ. ಅಷ್ಟೇ, ಇನ್ನೇನಿದ್ರು ನಿಮ್ಮ ಪ್ರಶ್ನೆಗಳು. ನ್ಯೂಸ್ ಆಗಿ ಇದನ್ನ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಡೆಲಿಗೇಟ್ಸ್ ಆಗಿ ಒಂದಷ್ಟು ಜನರು ಬರ್ತಾ ಇದ್ದಾರೆ. ಅದರಲ್ಲಿ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ನಿಮಗೆ ಗೊತ್ತಿರುತ್ತೆ, ಅವರು ಇದ್ರೂ ಕೂಡ ನಾವು ಅವರನ್ನ ಸ್ವೀಕರಿಸ್ತೇವೆ. 4 ದಿನ ಅವರಿಗೆ ಉಳ್ಕೊಳ್ಳುವ ವ್ಯವಸ್ಥೆಗಳನ್ನು ಕೊಡ್ತೇವೆ. ಒಟ್ಟು ಕಾರ್ಯಕ್ರಮದಲ್ಲಿ ಪ್ರತಿ ದಿನದ
ಏನು ರಿಪೋರ್ಟ್ ಇದೆ, ಬೇರೆ ಬೇರೆ ನಾಟಕಗಳಿರ್ಬೋದು ಮತ್ತು ಅದಕ್ಕೆ ಪೂರಕವಾದಂತಹ ಆರ್ಟಿಕಲ್ಗಳನ್ನು ರೆಡಿ ಮಾಡಿ ದಯವಿಟ್ಟು ನಮ್ಮ ಜೊತೆ ನೀವು ಕೈ ಜೋಡಿಸಿ ಮಂಗಳೂರಿನ ಇದರಲ್ಲಿ ರಂಗಭೂಮಿಯನ್ನು ಉತ್ತಮ ರೀತಿಯಲ್ಲಿ ಅದ್ಭುತವಾಗಿ ಮುನ್ನಡೆಸ್ತಾ ಹೋಗೋಣ. ನಿರ್ದಿಗಂತ ಇದರ ಹಿಂದಿಗೆ ದೊಡ್ಡ ಬೆನ್ನೆಲುಬಾಗಿ ನಿಂತಿದೆ, ನಾವೆಲ್ಲರೂ ಜೊತೆಯಾಗೋಣ ಅಂತ ಹೇಳ್ತಾ ಇದ್ದೀನಿ.